ಹಾಯ್ ಹಲೋ ನಮಸ್ತೆ ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ಇವತ್ತು ಧನ್ವೀರ್ ಅವರ ನಟನೆಯ 5ನೇ ಸಿನಿಮಾ, ಅದು ಬಹು ನಿರೀಕ್ಷಿತ ಸಿನಿಮಾ ಹಯಗ್ರೀವ ಅನ್ನುವಂಥ ಸಿನಿಮಾ ಇವತ್ತು ತೆರೆ ಕಾಣೋಕ್ಕೆ ಸಿದ್ಧವಾಗಿ ಇದೇ 27ನೇ ತಾರೀಕು ಬೆಳಗ್ಗೆ ದಾವಣಗೆರೆ ಗೀತಾಂಜಲಿ ಚಿತ್ರಮಂದಿರಕ್ಕೆ ಎಲ್ಲರೂ ಕೂಡ ಅಭಿಮಾನಿಗಳು ಬಂದಿದ್ರು. ಸಿನಿಮಾನ ನೋಡಬೇಕು ಅಂತ ಕೂಡ ಬಂದಿದ್ರು. ಸೊ ಸಿನಿಮಾ ತೆರೆ ಕಂಡು ದಿನಾಂಕನ ಅನೌನ್ಸ್ ಮಾಡಿ ಪ್ರಮೋಷನ್ ಎಲ್ಲ ಮಾಡಿ ಸಿನಿಮಾ ಆದ್ರೆ ತೆರೆ ಕಾಣಲಿಲ್ಲ ಅಂದ್ರೆ ಅಭಿಮಾನಿಗಳಿಗೆ ನಿರಾಸೆ ಆಗುತ್ತೆ. ಸೊ ಇವತ್ತು ಸಿನಿಮಾ ಯಾಕೆ ಮಾರ್ನಿಂಗ್ ಶೋ ಓಪನ್ ಆಗಿಲ್ಲ, ಅದಕ್ಕೆ ಕಾರಣ ಏನು ಅಂತಂದ್ರೆ, ಸೊ ಸಿನಿಮಾದ ಲೈಸೆನ್ಸ್ ಇನ್ನೂ ಕೂಡ ಬಂದಿಲ್ಲ. ಸೊ ಹಾಗಾಗಿ ಇನ್ನು ಆ ಲೈಸೆನ್ಸ್ UI ಸರ್ಟಿಫಿಕೇಟ್ ಅಂತ ಒಂದು ಕೊಡ್ತಾರೆ, ಅದೇ ಆ UI ಸರ್ಟಿಫಿಕೇಟು ಆ ಲೈಸೆನ್ಸ್ ಕೂಡ ಇನ್ನೂ ಬಂದಿಲ್ಲ. ಸೊ ಇವ್ರು ಸಿನಿಮಾ ಕಷ್ಟಪಟ್ಟು ಮಾಡಿರ್ತಾರೆ. ಸೊ ಆದ್ರೆ ಡೇಟ್ ಅನೌನ್ಸ್ ಮಾಡೋದಕ್ಕಿಂತ ಮುಂಚೆ ಅದನ್ನ ಲೈಸೆನ್ಸ್ ಅನ್ನ ತಗೊಂಡ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಯಾಕಂದ್ರೆ ಬಂದಿರ್ತಕ್ಕಂಥ ಅಭಿಮಾನಿಗಳು ಕೂಡ ಇವಾಗ ಬೇಸರದಿಂದ ಹೊರಗಡೆಗೆ ಹೋದ್ರು. ನಾನು ಕೂಡ ಈಗ ಡಿಸ್ಟ್ರಿಬ್ಯೂಟರ್ಗಳಿಗೆ ಮತ್ತೆ RPಗಳಿಗೆ ಕೇಳಿದೆ. ಸೊ ಅವ್ರು ಏನ್ ಹೇಳಿದ್ರು ಅಂದ್ರೆ, ಇಲ್ಲ ಇವತ್ತು ಸಂಜೆ ಶೋ ಸ್ಟಾರ್ಟ್ ಆಗುವ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ. ಸೊ ಬೆಂಗಳೂರಿಗೂ ಕೂಡ ಕೇಳಿದೀನಿ, ಸಂಜೆ ಶೋ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ನೋಡೋಣ, ಸಂಜೆ ಶೋ ಸ್ಟಾರ್ಟ್ ಆದ್ರೆ ಸಿನಿಮಾ ವೇಟಿಂಗ್ ಇದೆ, ತುಂಬಾ ನಿರೀಕ್ಷೆ ಇಟ್ಟಿದ್ದಾರೆ ಸಿನಿಮಾದ ಮೇಲೆ. ಇದು ಒಂದು ಪೊಲೀಸ್ ಪಾತ್ರನ ಮಾಡಿದ್ದಾರೆ ಧನ್ವೀರ್ ಅವರು. ಮತ್ತು ದರ್ಶನ್ ಅಭಿಮಾನಿಗಳು, ಡಿವಾಸ್ ಅಭಿಮಾನಿಗಳು ಕೂಡ ಕಾಯ್ತಾ ಇದ್ರು ಸಿನಿಮಾನ ನೋಡ್ಬೇಕು ಅಂತ ಹೇಳಿ. ಸೊ ತುಂಬಾ ಜನ ಥಿಯೇಟರ್ ಇಂದ ಹೊರಗೆ ಹೋಗಿದ್ದಾರೆ. ಸೊ ಈಗ ಬುಕ್ ಮೈ ಶೋ ಅಲ್ಲಿ ಬುಕ್ ಮಾಡಿದ್ದಾರೆ, ಅವ್ರಿಗೂ ಕೂಡ ಹಣ ವಾಪಸ್ ಕೊಡುವಂತ ಕೆಲಸ ನಡೀತಾ ಇದೆ. ಸೊ ಈ ಗೊಂದಲಗಳು ತುಂಬಾ ತೊಂದರೆ ಆಗ್ತದೆ ನೋಡಿ. ಪ್ರೇಕ್ಷಕರು ಸಿನಿಮಾಗೆ ಚಿತ್ರಮಂದಿರಕ್ಕೆ ಬರ್ತಾ ಇಲ್ಲ ಅಂತ. ಸೊ ಸಿನಿಮಾ ಚಿತ್ರಮಂದಿರಕ್ಕೆ ಬಂದಾಗ ಈ ರೀತಿ ಆದಾಗ ಯಾಕೆ ಹೋಗ್ಬೇಕಪ್ಪ ಸಿನಿಮಾಗೆ ಅನ್ನೋ ಲೆವೆಲ್ಗೆ ಬಂದ್ಬಿಡುತ್ತೆ. ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ಸಿನಿಮಾ ಮಾಡೋರು ದಯವಿಟ್ಟು ಇದೊಂದು ಗಮನದಲ್ಲಿ ಇಟ್ಕೊಂಡು ಲೈಸೆನ್ಸ್ ತಗೊಂಡು ಅದಾದ ನಂತರ ಡೇಟ್ನ ಅನೌನ್ಸ್ ಮಾಡೋದನ್ನ ಒಳ್ಳೇದು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನೋಡ್ತೀನಿ ಸಂಜೆ ಸಿನಿಮಾ ಬಂದು ಸಿನಿಮಾ ಹೇಗಿದೆ, ಸಿನಿಮಾ ಮೇಕಿಂಗ್ ಹೇಗಿದೆ, ಸಿನಿಮಾದ ಬಗ್ಗೆ ಅಭಿಪ್ರಾಯವನ್ನ ಖಂಡಿತವಾಗಿ ತಿಳಿಸ್ತೀನಿ. ನೋಡೋಣ, ಸಂಜೆ ವೇಟ್ ಮಾಡೋಣ, ಸಿನಿಮಾದ ಬಗ್ಗೆನೇ ಮಾತಾಡೋಣ. ನಮಸ್ತೆ ಸರ್. ನನ್ನ ಹೆಸರು ಹನುಮಂತರಾವ್ ಅಂತ ಹೇಳಿ. ನಾವು ನಿನ್ನೆನೆ ಟಿಕೆಟ್ ಬುಕ್ ಮಾಡಿದ್ವಿ ಹಯಗ್ರೀವಾಗೆ. ಆದ್ರೆ ನಾವು ಇವಾಗ 11 ಗಂಟೆ ಶೋಗೆ ಬಂದ್ರೆ ಇದು ಸೆನ್ಸಾರ್ ಆಗಿಲ್ಲ ಅಂತೇಳಿ ಮೂವಿನೇ ರಿಲೀಸ್ ಮಾಡಿಲ್ಲ. ನಾವು ಆಲ್ರೆಡಿ ಟಿಕೆಟ್ ಬುಕ್ ಮಾಡಿದೀವಿ. ಇವಾಗ ಕ್ಯಾನ್ಸಲೇಷನ್ ಕೂಡ ಆಗ್ತಾ ಇಲ್ಲ. 4 hour ಬಿಫೋರ್ ಕ್ಯಾನ್ಸಲೇಷನ್ ಅಂತ ಕೇಳ್ತಾ ಇದೆ. ಇವಾಗ ಥಿಯೇಟರ್ ಬಂದ್ರೆ ಅವರು ನಮಗೆ ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ. ಇವಾಗ ಫಸ್ಟ್ ಶೋನು ಇಲ್ಲ, ಎಂತ ಇಲ್ಲ. ಈಗ ಅಮೌಂಟ್ ಕ್ಯಾನ್ಸಲೇಷನ್ ಹೇಗೆ ರಿಫಂಡ್ ಆಗ್ತಿಲ್ಲ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಥಿಯೇಟರ್ ಹತ್ರ ಬಂದಿದೀವಿ, ಅವ್ರು ಕೂಡ ಏನು ತಲೆ ಕೆಡ್ಸ್ಕೊಂತ ಇಲ್ಲ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಈಗ ಅಮೌಂಟ್ ರಿಫಂಡ್ ಆಗುತ್ತೋ ಅಥವಾ ನೆಕ್ಸ್ಟ್ ಶೋಕ್ಕೆ ಸಂಜೆ ಏನಾರು ಕೊಡ್ತಾರನ್ನ ಗೊತ್ತಿಲ್ಲ. ನೋಡೋಣ, ಕಾಯ್ತಾ ಇದೀವಿ. ಕೆಲಸ ಬಿಟ್ಟು ಬಂದಿದೀವಿ. ಈಗ ಟೈಮ್ ವೇಸ್ಟ್, ದುಡ್ಡು ವೇಸ್ಟ್ ಆಗಿದೆ. ನೋಡೋಣ, ವೇಟ್ ಮಾಡ್ತೀವಿ ಇಲ್ಲಿ ಥಿಯೇಟರ್ ಹತ್ರ.